ಕರಿಮೋಡ ಕರಗಿ ನೀರಾಗಿ ಧೋ ಅಂತ ಸುರಿತಾ ಇರೋ ಮಳೆ ಇಳೆಯನ್ನ ತೊಯ್ದು ತುಪ್ಪೆ ಮಾಡಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ವರುಣನಿಗೆ ಬಿಡುವಿಲ್ಲದ ಕೆಲಸ. ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ನದಿ ತೊರೆಗಳು ಉಕ್ಕಿ ಹರಿದು ಪ್ರವಾಹ ಸೃಷ್ಟಿಸಿದೆ. ರಸ್ತೆ ಸೇತುವೆಗಳು ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಮೇಘರಾಜನ ರೌದ್ರಾವತಾರ, ಜಲಾಸುರ ಉಗ್ರಂ ವೀರಂ. ಹಾಲ್ನೊರೆಯಂತೆ ಭೋರ್ಗರೆಯುತ್ತಿರೋ ನೀರು, ಸಾಗರದಂತೆ ಭಾಸವಾಗ್ತಿರೋ ಜಲಾಶಯ, ಮಾಘಮಳೆ ಅಬ್ಬರಕ್ಕೆ ಸೃಷ್ಟಿಯಾಗಿರೋ ಜಲ ವೈಭವ ಇದು. ಕೃಷ್ಣರಾಜ ಸಾಗರದಲ್ಲಿ ಜಲವೈಭವ ಮನಮೋಹಕ. ನಾಡಿಗೆ ಬಂದ ಶ್ರಾವಣ ಸುರಿಸಿತು ಬರೀ ಮಳೆ, ತೊಯ್ದು ತೊಪ್ಪೆಯಾಯ್ತು ಇಳೆ. ಕಾವೇರಿ ತೀರಗಳಲ್ಲಿ ಈಗ ಎಲ್ಲಿ ನೋಡಿದ್ರೂ ಜಲದರ್ಶನ. ವಿಶ್ವ ಪ್ರಸಿದ್ಧ ಕೆಆರ್ಎಸ್ ಜಲಾಶಯದಲ್ಲಿ ಮಿಂದ ಮೇಘರಾಜ ಮಹಾಸಾಗರದಂತೆ ಭಾಸವಾಗ್ತಿದ್ದಾನೆ. 124 ಅಡಿ ಗರಿಷ್ಠ ಮಟ್ಟದ ಜಲಾಶಯ ಭರ್ತಿಯಾಗಿದ್ದು 50,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನ ನದಿಗಳಿಗೆ ಬಿಡಲಾಗ್ತಿದೆ. ಹಾಲ್ನೊರೆಯಂತೆ ಭೋರ್ಗರೆಯುತ್ತಿರುವ ನೀರು ಮೈಮನ ರೋಮಾಂಚನಗೊಳಿಸಿದೆ. ಶಾರದೆಯ ಶೃಂಗೇರಿಗೆ ವರುಣನ ಆಲಿಂಗನ. ಮಲೆನಾಡು ಈಗ ಕಂಪ್ಲೀಟ್ ಮಳೆನಾಡಾಗಿದೆ. ಶಾರದೆಯ ಪುಣ್ಯಕ್ಷೇತ್ರ ಶೃಂಗೇರಿಯನ್ನ ಆಲಂಗಿಸಿರೋ ತುಂಗೆ ಜಲದಿಗ್ಬಂಧನ ವಿಧಿಸಿದ್ದಾಳೆ. ಕಪ್ಪೆ ಶಂಕರನಾರಾಯಣ ದೇಗುಲ ಮುಳುಗಿದೆ. ಗುರುಗಳ ಸಂಧ್ಯಾ ವಂದನೆ ಮಂಟಪ ಜಲಸುಳಿಗೆ ಸಿಲುಕಿದೆ. ಗಾಂಧಿ ಮೈದಾನ, ದೇವಸ್ಥಾನದ ಪಾರ್ಕಿಂಗ್ ಪ್ಲೇಸ್, ಪ್ಯಾರಲಲ್ ರಸ್ತೆಗಳು ಜಲಕಂಟಕ ಎದುರಾಗಿದ್ದು ಜನಜೀವನ ತತ್ತರಿಸಿದೆ. ಕಾಫಿ ತೋಟಗಳ ಸೀಮೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಗಾಳಿ ಮಳೆ ಅಬ್ಬರ ತಲ್ಲಣಿಸುವಂತೆ ಮಾಡಿದೆ. ಮೂಡಿಗೆರೆ ಸಕಲೇಶಪುರ ಹೆದ್ದಾರಿ ಸಂಪೂರ್ಣ ಗುಂಡಿ ಬಿದ್ದು ಕೆರೆಯಂತಾಗಿವೆ. ಸವಾರರ ಪರದಾಟ ಹೇಳತೀರದಾಗಿದೆ. ಮತ್ತೊಂದೆಡೆ ಕಡೂರು ತಾಲೂಕಿನ ಅಯ್ಯನ ಕೆರೆ ಕೋಡಿ ಬಿದ್ದಿದ್ದು, ಕೆರೆ ಕೋಡಿ ಬಿದ್ದ ಜಾಗದಲ್ಲೇ ಪ್ರವಾಸಿಗರು ಹುಚ್ಚಾಟವಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾ ಮೂಲದಲ್ಲಿ ಮಳೆರಾಯನ ರೌದ್ರಾವತಾರ ಭಯ ತರಿಸಿದೆ. ಭದ್ರಾ ಜಲಾಶಯದಿಂದ ಬರುತ್ತಿರುವ 39,245 ಕ್ಯೂಸೆಕ್ ನೀರು ಭದ್ರಾವತಿ ಪಟ್ಟಣದ ಬಳಿ ಇರೋ ಭದ್ರಾ ಸೇತುವೆಯನ್ನ ಮುಳುಗಿಸಿದೆ. ನದಿ ತೀರ ಪ್ರವಾಹ ತೀರವಾಗಿದ್ದು ಅಲರ್ಟ್ ಘೋಷಿಸಲಾಗಿದೆ. ಅತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ವಿರಾಮ ಇಲ್ಲದೆ ಅಬ್ಬರಿಸುತ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮೀನುಗಾರಿಕೆ ಬಂದ್ ಆಗಿದೆ. ಜಿಲ್ಲೆಯ 11 ತಾಲೂಕುಗಳಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರದ ಗಡಿ ಬೀದರ್ ಜಿಲ್ಲೆಯನ್ನ ನಿರಂತರ ಮಳೆ ಹಿಂಡಿ ಹಿಪ್ಪೆ ಮಾಡಿದೆ. ಔರಾದ್ನ ಭೋಂತಿ ನಾಮಾನಾಯಕ್ ತಾಂಡದ ಕೆರೆ ಒಡೆದು ನೀರು ನುಗ್ಗಿದ ಪರಿಣಾಮ 40ಕ್ಕೂ ಹೆಚ್ಚು ಎಮ್ಮೆಗಳು ಕೊಚ್ಚಿ ಹೋಗಿ ಸಾವನ್ನಪ್ಪಿವೆ. ಒಂದ್ ಕಡೆ ತೊಗರಿ, ಹೆಸರು, ಉದ್ದು ಸೇರಿ ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದ್ರೆ, ಮತ್ತೊಂದೆಡೆ ಹಂಗರಗ ಸಾವರಗಾಂವಿ ಮಾರ್ಗದ ಸೇತುವೆ ಸಮಾಧಿಯಾಗಿದೆ. ಅತ್ತ ಕಲಬುರಗಿಯಲ್ಲಿ ವರುಣಾರ್ಭಟಕ್ಕೆ ಬೆಣ್ಣೆತೋರ ಜಲಾಶಯ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಿದೆ. ಕಾಳಗಿ ತಾಲೂಕಿನ ಹೆಬ್ಬಾಳದಲ್ಲಿ ನದಿ ತೀರದ ಹೋಟೆಲ್, ಅಂಗಡಿಗಳು ಪ್ರವಾಹಕ್ಕೆ ತುತ್ತಾಗುವ ಆತಂಕ ಎದುರಾಗಿದೆ. 100 ಎಕರೆ ಬೆಳೆ ಜಲಾವೃತವಾಗಿದೆ. ಇನ್ನು ಚಿಂಚೋಳಿಯ ಎತ್ತಿಪೋತ ಜಲಪಾತ ಧುಮ್ಮಿಕ್ಕುತ್ತಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಬಂಗಾಳ ಕೊಲ್ಲಿಯಲ್ಲಿ ದುತ್ತನೆ ಎದ್ದು ಕೂತ ವಾಯುಭಾರ ಭೂತ ರಣಚಂಡಿ ಮಳೆ ಸುರಿಸುತ್ತಿದೆ. ಮುಂದಿನ 5 ದಿನಗಳ ಕಾಲ ರಾಜ್ಯದಲ್ಲಿ ಮಳೆರಾಯ ಟೆಸ್ಟ್ ಆಡಲಿದ್ದಾನೆ. ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದ್ರೆ, ಮಲೆನಾಡು ಹಾಗೂ ಹಾಸನ, ಕೊಡಗು ಜಿಲ್ಲೆಗಳಲ್ಲೂ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ.
ಚಾಮರಾಜನಗರ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಗಸ್ಟ್ 21ರವರೆಗೆ ಹಗುರದಿಂದ ಕೂಡಿದ ಮಳೆಯ ಮುನ್ಸೂಚನೆ ನೀಡಿದೆ. ಒಟ್ಟಾರೆ ಮಾರಿ ಅವತಾರ ತಾಳಿರೋ ಮಾಘಮಳೆ ಅಬ್ಬರಕ್ಕೆ ನದಿ ತೊರೆಗಳೆಲ್ಲ ಮೈದುಂಬಿ ಹರಿಯುತ್ತಿದ್ದು ಅಪಾಯದ ಮುನ್ಸೂಚನೆ ನೀಡಿವೆ. ಮಳೆ ಹೀಗೆಯೇ ಮುಂದುವರೆದ್ರೆ ಕಷ್ಟ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.